ಅಂದರೆ ಈಗ ಒಂದು ದೇಶಕ್ಕೆ ನೀವು ಹೊರಟು ನಿಂತಿದ್ದೀರಾ ಅಂತ, ನಾಳೆನೂ ಹೊರಡ್ತಾ ಇದ್ದೀರಾ, ನಾಳೆ ನಾಡಿದ್ರಲ್ಲಿ ಹೊರಡ್ತಾ ಇದ್ದೀರಾ. ಈಗ ಹೊರಟ್ರೆ ನಿಂತಾಗ ನಿಮ್ಮ ತಲೆಯಲ್ಲಿ ಆ ದೇಶದ ಆಯ್ಕೆ ಹೆಂಗೆ, ಯಾಕೆ ಆ ದೇಶನೇ? ಈ ಮುಂಚೆ ಒಂಥರ ಯೋಚನೆ ಇತ್ತು. ಮುಂಚೆ ಒಂಥರ ಅಂದರೆ ಈಗ 197 ಮಿಷನ್ 197 ಅಂತ ಒಂದು ಮಾಡಿದ್ದೀನಿ. ಮಿಷನ್ 197 ಅಂದರೆ ಅಪ್ಪಟ ಕನ್ನಡದ ಭಾಷೆಯಲ್ಲಿ ನನ್ನ ಕನ್ನಡದ ಹೆಮ್ಮೆಯ ಶಾಲನ್ನು ಹಾಕ್ಕೊಂಡು, ರಕ್ಷಾ ಕವಚ ಇದೆ ನಮಗೆ, 197 ದೇಶಕ್ಕೆ ಕಾಲಿಟ್ಟು ಅಲ್ಲಿಯ ಕಥೆಗಳನ್ನು ಕನ್ನಡದ ಜನರಿಗೆ, ಹಾಗೆ ಕರ್ನಾಟಕದ ಬಗ್ಗೆ ವಿಶ್ವದಲ್ಲಿ ಯಾರಿಗೂ ಗೊತ್ತಿಲ್ಲ. ನಮ್ಮ ಭಾರತ ದೇಶದಲ್ಲಿ ಎಷ್ಟೊಂದು ಜನಕ್ಕೆ ಕರ್ನಾಟಕ ಅಂದರೆ ಏನು ಅಂತ ಗೊತ್ತಿಲ್ಲ. ಸೊ ಇದನ್ನು ಕೂಡ ಕನ್ನಡ ಪ್ರಚಾರವನ್ನು ಕೂಡ ಎಲ್ಲ ದೇಶಗಳಲ್ಲಿ ಮಾಡಬೇಕು ಅನ್ನೋದು ಗ್ಲೋಬಲ್ ಕನ್ನಡಿಗನ ಉದ್ದೇಶ. ದೇಶದ ಆಯ್ಕೆ ಹೆಂಗೆ ಮಾಡ್ಕೊಂಡು? ದೇಶದ ಆಯ್ಕೆ ರ್ಯಾಂಡಮ್ ಥರ ಆ ಸಿಚುವೇಶನಲ್ಲೂ. ಈಗ ನಾನು ನನ್ನ ದೇಶ ಹೋಗಿದ್ದು ಡೆನ್ಮಾರ್ಕ್ ಮುಂಚೆ ಜರ್ಮನಲ್ಲಿದ್ದೆ, ಜರ್ಮನಿ ಮುಂಚೆ ಯುಕ್ರೇನಲ್ಲಿದ್ದೆ. ಈಗ ಹೆಂಗಾಯಿತು ಅಂದರೆ ನೋಡಿ, ಕೆಲವು ಸಲ ಟ್ರಾವೆಲಿಂಗಲ್ಲಿ ನೀವು ಅಂದ್ಕೊಂಡಂಗೆ ಏನೂ ಆಗಲ್ಲ, ಜೀವನನೂ ಅಷ್ಟೇ ಅಲ್ವಾ. ಜೀವನಾನೇ ಒಂದು ಲೈನ್ ಬರೆದಿದ್ದೆ ನಾನು ನನ್ನ ಹಾಡಲ್ಲಿ, ಜೀವನಾನೇ ಒಂಥರ ಮಧುರ ಸಂಗೀತ, ಇರಲೇಬೇಕು ತಾನೇ ಇಲ್ಲೂ ಏರಿಳಿತ. ಅಂದರೆ ಲೈಫಲ್ಲಿ ಏರಿಳಿತ ಇದ್ದೇ ಇರುತ್ತೆ, ನಾವು ಅಂದ್ಕೊಂಡಂಗೆ ತಕ್ಷಣ ಆಗಲ್ಲ. ನಾನು ವೆಸ್ಟರ್ನ್ ಸಹಾರಲ್ಲಿದ್ದೆ, ಅಂದರೆ ಮೊರೊಕ್ಕೋ ಕೆಳಗಡೆ ಇರುವಂತಹ ಒಂದು ಕಾನ್ಫ್ಲಿಕ್ಟ್ ಝೋನ್ ಅದು ವೆಸ್ಟರ್ನ್ ಸಹಾರ. ಅಲ್ಲಿಂದ ಮಾರಿಟಾನಿಯಾಗೆ ಹೋಗಬೇಕಾಯಿತು. ವೀಸಾ ಪ್ರಾಬ್ಲಮ್, ವೀಸಾ ಕೊಟ್ಟಿಲ್ಲ, ಲೇಟಾಗಿ ಕೊಟ್ಟರು. ನಂಗೆ ಟೈಮ್ ವೇಸ್ಟ್ ಮಾಡೋಕ್ಕಾಗಿಲ್ಲ. ನನ್ನ ಹತ್ರ ಯುರೋಪ್ ವೀಸಾ ಇತ್ತು, ಪಟ್ ಅಂತ ಫ್ರಾನ್ಸ್ಗೆ ಹೋದೆ. ನನ್ನ ಪ್ಲಾನೇ ಇರಲಿಲ್ಲ ಫ್ರಾನ್ಸ್ಗೆ ಹೋಗ್ಬೇಕಂತ. ಫ್ರಾನ್ಸಿಂದ ಪೋಲೆಂಡ್ಗೆ ಹೋದೆ, ಪೋಲೆಂಡಿಂದ ಯುಕ್ರೇನ್ಗೆ ಹೋದೆ. ಯುದ್ಧ ಪೀಡಿತ ಯುಕ್ರೇನ್ಗೆ ಹೋದಂತಹ ಮೊಟ್ಟ ಮೊದಲ ಕನ್ನಡಿಗ, ಅಥವಾ ಆ ಟೈಮಲ್ಲಿ ಇಡೀ ಭಾರತದಲ್ಲಿ ಯಾರೂ ಹೋಗಿರಲಿಲ್ಲ, ಯಾವ ಜರ್ನಲಿಸ್ಟ್ ಕೂಡ ಕಾಲಿಟ್ಟಿರಲಿಲ್ಲ ಯುಕ್ರೇನ್ಗೆ ಆ ಟೈಮಲ್ಲಿ. ಅಂದರೆ ಸಿವಿಯರ್ ಅಂದರೆ ಸಿವಿಯರ್ ಬಾಂಬಿಂಗು ಮತ್ತು ವಾರ್ ನಡುವೆ ಹೋಗಿದ್ದು. ನನಗೆ ಗೊತ್ತಿರಲಿಲ್ಲ ಅಲ್ಲಿ ಹೋಗ್ತೀನಿ ಅಂತ. ನನ್ನ ಪ್ಲಾನ್ ಇದ್ದಿದ್ದು ಆಫ್ರಿಕಾ ಟ್ರಾವೆಲ್ ಮಾಡಬೇಕಂತ. ಬಟ್ ಅಲ್ಲಿ ಒಂದು ವೀಸಾ ಪ್ರಾಬ್ಲಮ್ ಆಗಿ ವಾಪಸ್ ಮನೆಗೆ ಯಾಕೆ ಬರೋದು ಅಂದ್ಬಿಟ್ಟು ಅಲ್ಲಿಂದ ಫ್ರಾನ್ಸ್ಗೆ ಹೋದೆ, ನೋಡಿ ಅಲ್ಲಿಂದ ಪೋಲೆಂಡ್ಗೆ ಹೋದೆ, ಅಲ್ಲಿಂದ ಯುಕ್ರೇನ್ಗೆ ಹೋದೆ, ಯುಕ್ರೇನಿಂದ ಜರ್ಮನಿಗೆ ಬಂದೆ, ಜರ್ಮನಿಯಿಂದ ಡೆನ್ಮಾರ್ಕ್ಗೆ ಹೋದೆ. ಡೆನ್ಮಾರ್ಕು ವಿಶ್ವದ 2ನೇ ಅತ್ಯಂತ ಹ್ಯಾಪಿಯೆಸ್ಟ್ ಕಂಟ್ರಿ. ಸೊ ಅಲ್ಲಿಗೆ ಹೋಗ್ತೀನಿ ಮುಂಚೆ ಅಂದರೆ ಮುಂದೆ ಯಾವತ್ತಾರು ಒಂದು ದಿವಸ ಹೋಗಬೇಕು ಅನ್ನೋ ಯೋಚನೆ ಇತ್ತು ಹೊರತು ಇವಾಗ ಹೋಗ್ತೀನಿ ಅಂತ ಗೊತ್ತಿರಲಿಲ್ಲ. ಬಟ್ ನನಗೆ ಮಿಷನ್ 197 ಆಗಿರೋದ್ರಿಂದ ಇಟ್ ಡಸಂಟ್ ಮ್ಯಾಟರ್. ಈಗ ನಾಡಿದ್ದು ಒಂದು ದೇಶಕ್ಕೆ ಹೋಗ್ತಾನೆ ಅನ್ಕೊಳ್ಳಿ, ಅಲ್ಲಿಂದ ಇನ್ನೊಂದು ರೂಟ್ ಸಿಕ್ತು, ಅಲ್ಲಿಂದ ಹಾಗೆ ಹೋಗ್ತೀನಿ. ಯಾಕಂದರೆ ಅಲ್ಟಿಮೇಟ್ಲಿ ನಾನು ಮಿಷನ್ ಸ್ಯಾಟಿಸ್ಫೈ ಮಾಡಬೇಕು. ನಾನು ದೇಶ ರಿಪೀಟ್ ಮಾಡ್ತಾ ಇಲ್ಲ 99%, ಬಟ್ ನಾನು ಮಿಷನ್ ಸ್ಯಾಟಿಸ್ಫೈ ಮಾಡೋದಕ್ಕೆ ಆ ರೂಟಲ್ಲಿ ಏನೇನು ಸಿಗುತ್ತೆ ಎಲ್ಲ ಮುಗಿಸ್ತೀನಿ. ಮತ್ತು ಲ್ಯಾಂಡ್ ಬಾರ್ಡರ್ಸ್ ಕ್ರಾಸ್ ಮಾಡಿದಾಗ ಫ್ಲೈಟ್ಸ್ ತೊಗೊಳ್ಳೋ ಅವಶ್ಯಕತೆ ಬರೋಲ್ಲ. ಮತ್ತು ಇನ್ನೂ ಈ ಬಾರ್ಡರ್ ಟೌನ್ಸ್ ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ. ಈ ಬರೀ ದೇಶದ ರಾಜಧಾನಿ ಹಾರೋದಕ್ಕೂ ಇಡೀ ದೇಶವನ್ನು ಉದ್ದಗಲ ನೋಡಿ, ಅದರ ಇಂಚಿಂಚು ನೋಡಿ, ಅದರ ಲ್ಯಾಂಡ್ ಬಾರ್ಡರ್ ಮೂಲಕ ಕ್ರಾಸ್ ಮಾಡೋದಿದೆಯಲ್ಲ, ಅದು ಭಾಳ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸು. ಉಕ್ರೇನ್ ಬಗ್ಗೆ ಮಾತಾಡೋದು ಹೆಂಗಿತ್ತು ಸಿಚುವೇಶನ್ ನೀವು ಹೋದಾಗ? ಯುಕ್ರೇನ್ ಎಲ್ಲ ಕಡೆ ಬಾಂಬ್ ಬೀಳ್ತಾ ಇತ್ತು. ಧಬಾ 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 ಬಾಂಬು. ಬಂಕರಲ್ಲಿ ರಾತ್ರಿಗಳನ್ನು ಕಳೆದ, ಅಂದರೆ ತುಂಬ ಅದು ಎಕ್ಸ್ಪ್ರೆಸ್ಸೇ ಮಾಡೋಕ್ಕೆ ಸಾಧ್ಯ ಇಲ್ಲ. ಪ್ರತಿ ದಿವಸ ನೀವು ಸಾಯ್ಬೋದಾದಂಥ ಸಿಚುವೇಶನು ಆ ದೇಶದವ್ರು ಅನುಭವಿಸ್ತಾ ಇದ್ರು. ಅದನ್ನು ನಾನು ಕೂಡ 15 ದಿವಸ ಅನುಭವಿಸ್ದೆ. 15 ದಿನ ಅಲ್ಲಿ? ಹೌದು. ಬಂಕರ್ಸಲ್ಲಿ 4 ದಿವಸ ಕಳೆದೆ. ಬಂಕರ್ಸಲ್ಲಿ ಹೆಂಗಿರುತ್ತೆ ವ್ಯವಸ್ಥೆ ಬಂಕರಲ್ಲಿ? ಬಂಕರ್ ಅಂದರೆ ಇನ್ನೇನಿಲ್ಲ, ಅಂಡರ್ಗ್ರೌಂಡ್ ಮೆಟ್ರೋ ಸ್ಟೇಷನ್. ಈ ಸೋವಿಯಟ್ ಏರಾ ಮುಂಚೆನೇ ವಾರ್ಗೆ ಪ್ರಿಪೇರ್ ಆಗಿದ್ರು. ಅವ್ರು ಏನು ಮಾಡಿದ್ರು ಅಂದರೆ ಇಡೀ ಸೋವಿಯಟ್ ಕಂಟ್ರೀಸಲ್ಲೆಲ್ಲ ಅಂಡರ್ಗ್ರೌಂಡ್ ಮೆಟ್ರೋ ಸ್ಟೇಷನ್ಸು ಆಗಿನ ಕಾಲದಲ್ಲಿ, ಇವಾಗ ನಾವು ನೋಡ್ತಾರೆ ಇವತ್ತಿನ ದಿವಸದಲ್ಲಿ, ಅವರು ಆಗಿನ ಕಾಲದಲ್ಲಿ ಭೂಮಿ ಕೆಳಗಡೆ 100 ಮೀಟರ್ ಕೆಳಗಡೆ ಎಲ್ಲ ಮೆಟ್ರೋ ಸ್ಟೇಷನ್ ಮಾಡಿದ್ದಾರೆ. ಅದೇ ಇವತ್ತು ಅಂಡರ್ಗ್ರೌಂಡ್ ಮೆಟ್ರೋ ಸ್ಟೇಷನ್ಸ್ನೇ ಅವ್ರು ಬಂಕರ್ಸ್ ಆಗಿ ಯೂಸ್ ಮಾಡ್ತಾ ಇರೋದು. ಬಂಕರ್ಸಲ್ಲೇ ಶಾಲಾ ಕಾಲೇಜೆಲ್ಲ ಇದೆ. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸೊ ನಾವು ಬಂಕರ್ಸ್ ಅಂದರೆ ಏನು ಅನ್ಕೊಳ್ತೀವಿ, ಸಾಮಾನ್ಯವಾಗಿ ಏನು ಅನ್ಕೊಳ್ತೀವಿ, ನಾವು ಇಸ್ರೇಲ್ ಬಂಕರ್ಸ್ಗೆ ಹೋಗಿ ಬಂದಿದ್ದೀವಿ, ನಮ್ಮ ರಿಪೋರ್ಟರ್ ಮತ್ತು ಸಂಪಾದಕರು ಹೋಗಿದ್ರು. ಬಂಕರ್ ಅಂದರೆ ಬಾಂಬ್ ಬೀಳುತ್ತೆ ಅಂತ ಸೈರನ್ ಬಂದ ತಕ್ಷಣ ಒಳಗಡೆ ಹೋಗಿ ಕೂತಿರ್ತೀವಿ, ಒಂದು ರೂಮ್ ವ್ಯವಸ್ಥೆ ಇರುತ್ತೆ, ವಾಪಸ್ ಬರ್ತೀವಿ ಅಂತ. ಆದರೆ ಶಾಲೆಗಳು ಇರುತ್ತಾ? ಶಾಲೆ ಅಂದರೆ ಇವಾಗ ಶಾಲೆ ಮಾಡಿದ್ದಾರೆ, ಯಾಕೆಂದರೆ ಆಚೆ ಕಡೆ ಮಕ್ಕಳು ಓದೋಕ್ಕಾಗ್ತಿಲ್ಲ. ಈಗ ಯುದ್ಧ 3 ತಿಂಗಳಲ್ಲಿ ಮುಗಿಯೋದಾದರೆ 3 ತಿಂಗಳು ರಜಾ ಕೊಡ್ಬೋದು. ಒಂದು ಭೂಕಂಪ ಆಯಿತು ಅಂದರೆ 10 ದಿವಸ ರಜಾ ಕೊಡ್ಬೋದು. 3 ವರ್ಷ ಇನ್ನೂ ಕಂಟಿನ್ಯೂ ಆಗ್ತಿರೋಂಥ ಯುದ್ಧಕ್ಕೆ 3 ವರ್ಷ ಒಬ್ಬ ಮನುಷ್ಯನ ಜೀವನನೇ ಮುಗಿದೋಗುತ್ತಲ್ಲ. ಒಂದು ಡಿಗ್ರಿ ಮುಗಿದೋಗುತ್ತೆ, ಒಂದು ಮಾಸ್ಟರ್ಸ್ ಮುಗಿದೋಗುತ್ತೆ, ಮಾಸ್ಟರ್ಸ್ ಮುಗಿಸಿ PhDಗೆ ಕಾಲಿಡ್ಬೋದು. ಅಂದರೆ ಅವರು ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡಿಕೊಂಡು ಅಂಡರ್ಗ್ರೌಂಡ್ ಬಂಕರ್ಸನ್ನೇ ಕೂಡ ಶಾಲಾ ಕಾಲೇಜುಗಳನ್ನಾಗಿ, ಆಫೀಸ್ಗಳನ್ನಾಗಿ ಮಾರ್ಪಾಡು ಮಾಡಿದ್ದಾರೆ. ಇನ್ನೂ ತುಂಬ ಮಾಡಿದ್ದಾರೆ. ಎಲ್ಲ ಸೀಕ್ರೆಟಿವ್ ವಿಷಯಗಳನ್ನು ಅವ್ರು ಬಿಟ್ಕೊಡಲ್ಲ, ಅದನ್ನು ತೋರ್ಸೋಕ್ಕೂ ಹೋಗಲ್ಲ. ಯಾಕಂದ್ರೆ ಅವ್ರವ್ರ ದೇಶದ ಸೆಕ್ಯೂರಿಟಿ ಅವ್ರಿಗೆ ಬಹಳ ಮುಖ್ಯ. ನನಗೇನಂದ್ರೆ ಹ್ಯೂಮನ್ ಆ್ಯಂಗಲ್ ಅಂತ ಏನು ಹೇಳ್ತೀವಿ, ಅಂದರೆ ಮನುಷ್ಯತ್ವದ ಕಣ್ಣು, ಅಲ್ಲಿಯ ಮನುಷ್ಯರು ಯಾವ ರೀತಿ ಸಫರ್ ಮಾಡ್ತಾ ಇದ್ದಾರೆ, ಏನು ಅಂಡರ್ಗೋ ಮಾಡ್ತಾರೆ, ಆ ಪೇನ್ ಈಗ ನಾವು ಅನ್ಕೋಬೋದು, ನಾವು ನನಗೆ ಅರ್ಥ ಆಯ್ತು ನಿನ್ನ ನೋವು ಅಂತ. ಖಂಡಿತ ನಮ್ಗೆ ಅರ್ಥ ಆಗಿರಲ್ಲ. ನಾವು ಹೆಂಗೆ ಅರ್ಥ ಆಗತ್ತೆ? ಬಂಕರಲ್ಲಿ ಬದುಕೋ ನೋವು ಯಾವನಿಗೂ ಅರ್ಥ ಆಗಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಬದುಕೋ ತನಕ ಅಲ್ಲಿ ಒಂದು ಬಾಂಬ್ ಇದ್ರೆ ಇಡೀ ಬಂಕರ್ ಅಲ್ಲಾಡುತ್ತೆ, ಪ್ಶ್ ಅಂತ ಮಣ್ಣು ಉದುರುತ್ತೆ ಮೇಲಿಂದೆಲ್ಲ.
ಮಕ್ಕಳು 3 ತಿಂಗಳು ಮಕ್ಕಳು 6 ತಿಂಗಳು ಮಕ್ಕಳು ಲೈನಿಗೆ ಅವರು ಸ್ಟ್ರೋಲರ್ಸ್ ಒಳಗಿರ್ತಾರೆ. ಅಪ್ಪ ಅಮ್ಮಂದ್ರು ಹಿಂಗೆ ಇಟ್ಕೊಂಡು ಕೂತಿರ್ತಾರೆ. ಬಾಂಬ್ ಇದ್ದರೆ ಹಿಂಗೆ ಇಟ್ಕೊಂಡು ಕೂತಿರ್ತಾರೆ. ರಾತ್ರಿ ಇಡೀ ಆ ಸ್ಟ್ರೋಲರ್ಗೆ ಹಿಂಗೆ ಇಟ್ಕೊಂಡು ಕೂತಿರ್ತಾರೆ. ಎಷ್ಟೋ ಜನ ಕಣ್ಣೀರು ಹಾಕ್ತಾ ಇರ್ತಾರೆ. ಯಾಕಂದರೆ ನಿದ್ದೆ ಬರಲ್ಲ. ನನಗೂ ನಿದ್ದೆ ಬರಲಿಲ್ಲ ಬಂಕರಲ್ಲಿ ಕಳೆದಾಗ. 15 ದಿನ ಆಗಲ್ಲ. ನಿಮ್ಗೆ ನಿದ್ದೆ ಹೆಂಗೆ ಬರುತ್ತೆ? ಏನಾದ್ರು ಆಗ್ಬಿಟ್ರೆ ಅನ್ನೋ ಒಂದು ಭಯ. ನಿಮಗೆ ನಿದ್ದೆ ಯಾವಾಗ ಬರೋದು? ನೆಮ್ಮದಿ ಇದ್ದಾಗ. ಆ ಥರ 3 ವರ್ಷದಿಂದ ಅವ್ರು ಯಾರೂ ಸರಿಯಾಗಿ ನಿದ್ದೆ ಮಾಡಿಲ್ಲ ದೇಶದವರು. ಈ ಕಡೆನೂ ಮಾಡಿಲ್ಲ, ಆ ಕಡೆನೂ ಮಾಡಿಲ್ಲ. ಅದಕ್ಕೆ ಹೇಳೋದು ಯುದ್ಧದಲ್ಲಿ ಗೆಲುವು ಯಾರಿಗೂ ಇಲ್ಲ, ಸೋಲೆ ಖಚಿತ ಅಂತ. ಸೊ ಎಕ್ಸ್ಟ್ರೀಮ್ ಯುಕ್ರೇನಿಂದ ಇನ್ನೊಂದು ಕಡೆಗೆ ಡೆನ್ಮಾರ್ಕ್ಗೆ ಹೋದ್ರಿ. ಡೆನ್ಮಾರ್ಕ್ ಅಂದರೆ ಡೆವಲಪ್ಮೆಂಟ್, ಡೆನ್ಮಾರ್ಕ್ ಅಂದರೆ ಸಂತೋಷ, ಡೆನ್ಮಾರ್ಕ್ ಅಂದರೆ ಶಾಂತಿ, ಡೆನ್ಮಾರ್ಕ್ ಅಂದರೆ ನೆಮ್ಮದಿ. ಯಾಕೆ ವಿಶ್ವದ 2ನೇ ಅತಿ ಸಂತೋಷದ ಹ್ಯಾಪನಿಂಗ್ ಕಂಟ್ರಿ? ಯಾಕೆಂದರೆ ಅದು ಜನರಿಗೋಸ್ಕರ ಮಾಡಿರೋ ದೇಶ. ಜನಕ್ಕೂ ಈಗ ನಾವೇನು ಓದ್ತೀವಲ್ಲ, ಬೈ ದ ಪೀಪಲ್ ಫಾರ್ ದ ಪೀಪಲ್ ಟು ದ ಪೀಪಲ್ ಅಂತ, ಅದನ್ನು ನಿಜವಾಗ್ಲೂ ಅವರು ಅನುಕರಣೆ ಮಾಡಿ ಪ್ರತಿಯೊಬ್ಬ ಮನುಷ್ಯನಿಗೂ ಮರ್ಯಾದೆ ಕೊಟ್ಟು ಪ್ರತಿಯೊಬ್ಬನೂ ಆ ಮಟ್ಟದಲ್ಲಿ ಇಟ್ಟಿರುವಂತಹ ದೇಶ ಡೆನ್ಮಾರ್ಕ್ ದೇಶ. ಇವಾಗಷ್ಟೇ ನಾನು ಡೆನ್ಮಾರ್ಕ್ ಸೀರೀಸ್ ಕೂಡ ಶುರು ಮಾಡಿದ್ದೀನಿ. ಇವತ್ತಿಂದ ಸ್ಟಾರ್ಟ್ ಆಯಿತು. ಶಿಪ್ಪಿನ ಮೂಲಕ ಡೆನ್ಮಾರ್ಕ್ಗೆ ಎಂಟರ್ ಆಗಿದ್ದು ಭಾಳ ಅದು ಒಂದು ಅಮೋಘವಾದ ಅನುಭವ. ಡೆನ್ಮಾರ್ಕಲ್ಲಿ ನಮ್ಮ ಕನ್ನಡಿಗರಿದ್ದಾರೆ, ಅವ್ರ ಜೊತೆಗೆ ಬದುಕಿ ಅವ್ರ ಲೈಫ್ ಹೇಗಿದೆ, ಅವರ ಮೂಲಕ ಇಡೀ ದೇಶದ ಸಿಸ್ಟಮ್ಗಳು ಒಂದೊಂದು ಅಂದರೆ ಒಂದು ದೇಶವನ್ನು ವ್ಯವಸ್ಥಿತವಾಗಿ ಹೇಗೆ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಂಡು ನಾನು ಡೆನ್ಮಾರ್ಕಲ್ಲಿ. ಅಲ್ಟಿಮೇಟ್ ಉದ್ದೇಶ ಗ್ಲೋಬಲ್ ಕನ್ನಡಿಗಂದು ಇದೊಂಥರ ಟ್ರೈನಿಂಗ್ ಇದ್ದಂಗೆ ನನಗೆ ಇಡೀ ದೇಶವನ್ನು ಇಡೀ ಜಗತ್ತನ್ನ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ನಾವೇನಾದ್ರು ನಮ್ಮ ರಾಜ್ಯಕ್ಕೆ ನಮ್ಮ ಜನಗಳು ಒಳ್ಳೇದು ಮಾಡ್ಬೋದಾ ಅನ್ನೋದೇ ಉದ್ದೇಶ. ಸುಮ್ಮನೆ ಬ್ಲೈಂಡಾಗಿ ಏನೋ ಕಲ್ತ್ವಿ ಅದು ಅಲ್ಲಿಗೆ ಮುಗಿಬಾರ್ದಲ್ಲ. ಆ ಒಂದು ನಾಲೆಡ್ಜ್ ಶೇರಿಂಗ್ ಆಗಬೇಕು ಮತ್ತು ಅದರ ಡೆವಲಪ್ಮೆಂಟ್ ನಾವು ಇಲ್ಲಿಗೂ ತರಬೇಕು. ಡೆನ್ಮಾರ್ಕ್ ಮತ್ತು ಇಂಡಿಯಾ, ಭಾರತದ ವ್ಯವಸ್ಥೆ ಮತ್ತು ಡೆನ್ಮಾರ್ಕ್ ಹೋಲಿಸ್ತೀರಾ? ಅಂದರೆ ಹೋಲ್ಸೋಕ್ಕೆ ಆಗಲ್ಲ. ಒಂದು 100 ವರ್ಷ ಮುಂದೆ ಇದಾರಲ್ಲ. 100 ವರ್ಷ ಮುಂದೆ 100 ವರ್ಷ ಮುಂದೆ ಇದ್ದಾರೆ. ಈಗ ಸುಮಾರು ಜನ ಕಂಪ್ಲೇಂಟ್ ಮಾಡ್ತಾರೆ, ಡೆನ್ಮಾರ್ಕ್ ಅಂದ ತಕ್ಷಣ 50 ಲಕ್ಷ ಜನ ಇದ್ದಾರೆ, 50 ಲಕ್ಷ ಜನ ಯಾರು ಬೇಕೋ ಮೇಂಟೈನ್ ಮಾಡ್ಬೋದು ಅಂತ. ಈಗ ಹಾಗಾದ್ರೆ ಇಂಡಿಯಾ ಅಂತ ಕನ್ಸಿಡರ್ ಮಾಡಬೇಡಿ. ಕರ್ನಾಟಕ 7 ಕೋಟಿ ಆಯಿತು, ಬೆಂಗಳೂರು 1 ಕೋಟಿ, 1 ಕೋಟಿನಾರು ಮೇಂಟೈನ್ ಮಾಡಿ ತೋರಿಸಿ. ಇಡೀ ಡೆವಲಪ್ಮೆಂಟ್ ಮಾಡಬೇಡಿ. ಯಾವ್ದಾದ್ರು ಒಂದು ಊರನ್ನು ತೊಗೊಂಡು ಡೆವಲಪ್ಮೆಂಟ್ ಮಾಡಿ ತೋರಿಸಿ. ತುಮಕೂರು ತೊಗೊಳ್ಳಿ, ಬೇಡ ಹುಬ್ಳಿ ತೊಗೊಳ್ಳಿ. ಇವತ್ತಿಗೂ ಕೊಚ್ಚೆಮರಿ ಇದೆ. ಕೊಚ್ಚೆಮರಿ ರೋಡಲ್ಲಿ ಹರಿತಾ ಇರುತ್ತೆ. ಉತ್ತರ ಕರ್ನಾಟಕ ಕಡೆ ಎಲ್ಲ ಹೋಗಿ ಬಂದರೆ, ನಾನು ಬಿಜಾಪುರಕ್ಕೆ ಒಬ್ರದ್ದು ಪೊಲಿಟಿಕಲ್ ಕ್ಯಾಂಪೇನಿಂಗ್ ಟೈಮಲ್ಲಿ ಹೋಗಿದ್ದೆ. ಆ ಟೈಮಲ್ಲಿ ನೋಡ್ತಾ ಇದ್ದೆ, ನೋಡಿ ಕಣ್ಣಲ್ಲಿ ನೀರು ಬರುತ್ತೆ. ಇವತ್ತಿಗೂ ನಾವು ಇನ್ನೂ ಆ ಸ್ಥಿತಿಲಿ ನಮ್ಮ ಜನಗಳನ್ನು ಬದುಕೋ ರೀತಿಲಿ ಬಿಡ್ತಾ ಇದ್ದೀವಲ್ಲ ಅನ್ನೋದನ್ನು ನೋವಾಗುತ್ತೆ. ಈಗ ನೇಪಾಳಲ್ಲೂ ಅದೇ ಆಗಿದ್ದಲ್ವಾ. ಆ ಫ್ರಸ್ಟ್ರೇಷನ್ ತಡ್ಕೊಳಕ್ಕಾಗದೆ ಕೊನೆಗೆ ಅವರು ತಿರುಗಿ ಬಿದ್ದರು. ಕೇವಲ 48 ಗಂಟೆಗಳಲ್ಲಿ ಸರ್ಕಾರನೇ ಉದುರಿಸಿದ್ರು. ಆ ಥರ ಸನ್ನಿವೇಶ ಡೆಮೋಕ್ರಸಿಲಿ ಯಾವತ್ತೂ ಯಾರಿಗೂ ಬರಬಾರ್ದು. ಬಟ್ ನಮ್ಮ ನಾಯಕರು, ನಮ್ಮ ರಾಜಕಾರಣಿಗಳು ಎಚ್ಚೆತ್ಕೋಬೇಕು, ನಮ್ಮ ಜನರಿಗೆ ಒಳ್ಳೇದು ಮಾಡಬೇಕು. ಡೆನ್ಮಾರ್ಕು, ಫಿನ್ಲ್ಯಾಂಡು, ಚೈನಾ, ಈಗ ಚೈನಾಲಿ ನಮ್ಮಷ್ಟೇ ಜನಸಂಖ್ಯೆ ಇದೆ. ಅವ್ರು ಯಾಕೆ ಉದ್ಧಾರ ಆದರು? ಅವ್ರು ಯಾಕೆ ಮುಂದೆ ಇದ್ದಾರೆ? ನೀವು ಅಲ್ಲಿ ಹೋದರೆ ಜನಕ್ಕೆ ಸಮಯ ಇಲ್ಲ. ವ್ಲಾಗಿಂಗಲ್ಲಿ ಏನಾಗುತ್ತೆ ಅಂದರೆ ಕೆಲವು ಜನಗಳ ಹತ್ರ ಮಾತಾಡಿಕೊಂಡು ಇಂಟ್ರಾಕ್ಷನ್ ಮಾಡಿದ್ರೆ ಒಂಥರ ಮಜಾ ಇರುತ್ತೆ. ನಿಮಗೆ ಚೈನಾಗೆ ಹೋದರೆ ಜನ ಸಿಗಲ್ಲ. ಹೌದಾ? ಟೈಮ್ ಇಲ್ಲ ಯಾರಿಗೂ. ಒಬ್ಬ ಮನುಷ್ಯ ರೋಡಲ್ಲಿ ನಿಮಗೆ ಭಿಕ್ಷೆ ಬಿಡೋದು ಸಿಗಲ್ಲ. ಎಲ್ಲರಿಗೂ ಕೆಲಸ ಇದೆ, ಎಲ್ಲರೂ ಬ್ಯುಸಿ, ಎಲ್ಲರೂ ದುಡಿತಾ ಇದ್ದಾರೆ. ಮೈಂಡ್ ಸೆಟ್ ಏನಿರುತ್ತೆ ಚೈನಾದವ್ರದ್ದು? ಬ್ಯುಸಿ. ಅವ್ರು ಪಟ್ಟ ಕೆಲಸ ಮಾಡಬೇಕು. ಅವ್ರು ಹೆಂಗೆ ಅಂದರೆ ನೋಡಿ, ಅವರ ರೈಲ್ವೆ ಮಿನಿಸ್ಟರು, ಅವರ ಪ್ರೈಮ್ ಮಿನಿಸ್ಟರು ಫಸ್ಟು ಜಗತ್ತಿನಲ್ಲಿ ಬುಲೆಟ್ ಟ್ರೈನ್ ಶುರುವಾಗಿದೆ ಅಲ್ಲಿ ಜಪಾನಲ್ಲಿ. ಚೈನೀಸ್ ಪ್ರೈಮ್ ಮಿನಿಸ್ಟರ್ ಅಲ್ಲಿ ಹೋದರು. ಅಲ್ಲಿ ನೋಡ್ಬಿಟ್ಟು ಇದ್ಯಾಕೆ ನಮ್ಮ ದೇಶಕ್ಕೆ ತರಬಾರ್ದು ಅಂದರು. ಪಟ್ಟಂತ ತೊಗೊಂಬಂದರು. ನೆಕ್ಸ್ಟು ಇವತ್ತಿನ ದಿವಸದಲ್ಲಿ ಜಪಾನ್ನು ಕೂಡ ಬುಲೆಟ್ ಟ್ರೈನಲ್ಲಿ ಬೀಟ್ ಮಾಡಿದ್ದಾರೆ. ಅಂದರೆ ಒಂದು ದೇಶದ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಂಬಂದು ನಾವಿಲ್ಲಿ ಅದನ್ನು ಇನ್ಕಲ್ಕೇಟ್ ಮಾಡಿದಾಗ ನಾವು ಮ್ಯಾಜಿಕ್ ಕ್ರಿಯೇಟ್ ಮಾಡ್ಬೋದು. ಪ್ರತಿ ದೇಶದಿಂದ ಅತ್ಯಂತ ಒಳ್ಳೆಯ ವಿಷಯಗಳನ್ನ ತಂದು. ಭಾರತದ ವಿಷಯಕ್ಕೆ ಬಂದಾಗ ಅದೊಂದು ಮಾತು ಹೇಳ್ತಾರೆ, ಪ್ರಜಾಪ್ರಭುತ್ವ ದೇಶ ಇದು, 5 ವರ್ಷಕ್ಕೊಂದ್ಸಲ ಸರ್ಕಾರ ಬದಲಾಗತ್ತೆ. ಅಲ್ಲ, ನಿಜ. ಏನಾಗುತ್ತೆ ಅಂದರೆ ಈಗ ನೋಡಿ, ಒಂದು ಬುಲೆಟ್ ಟ್ರೈನ್ ಪ್ರಾಬ್ಲಮ್ ಅಂತ ಬಂದರೆ ಈಗ ಏನಾಗುತ್ತೆ ಅಂದರೆ, ಬುಲೆಟ್ ಟ್ರೈನ್ಗೆ ಸ್ಟ್ರೈಟ್ ಟ್ರ್ಯಾಕ್ ಹಾಕಬೇಕು. ಯಾಕಂದರೆ ಅದು ಹೈ ಸ್ಪೀಡ್ ಹೋಗ್ತಾ ಇರುತ್ತೆ. ಚೈನಾಲಿ ಇವಾಗ 600 km/h ಮಾಡ್ತಾ ಇದ್ದಾರೆ ಟ್ರೈನು. ನಾನು ಹೋದಾಗ 350 ಇತ್ತು, ಈಗ 600. ಅಂದರೆ ಫ್ಲೈಟ್ ಸ್ಪೀಡಲ್ಲಿ ಹೋಗುತ್ತೆ. ನಾನು ಕಾಯಿನ್ ಎಕ್ಸ್ಪೆರಿಮೆಂಟ್ ಅಂತ ಮಾಡಿದ್ದೆ. ಒಂದು ಕಾಯಿನ್ನ ಹಿಂಗೆ ಇಟ್ಟಿದ್ದೆ, ನಿಲ್ಲಿಸಿದ್ದೆ. ಇಡೀ 4 hours ಜರ್ನಿ ಹಂಗೆ ನಿಂತಿತ್ತು ಟ್ರೈನು. ಅಷ್ಟು ಸ್ಪೀಡಲ್ಲಿ 350ಲಿ ಯಾವ ಗಡ ಇಲ್ಲ, ಅಂತ ಹೋಗುತ್ತೆ ಟ್ರೈನ್. ನಾವು ತರೋಕ್ಕಾಗಲ್ಲ. ಯಾಕೆ ಹೇಳಿ? ನಮ್ಮಲ್ಲಿ ಇವತ್ತವರೆಗೂ ಗೂಡ್ ಶೆಡ್ ರೋಡೇ ನಾವು ಸರಿ ಮಾಡೋಕ್ಕಾಗಿಲ್ವಲ್ಲ. ಇಷ್ಟು ವರ್ಷ ಆಯಿತು, ಇನ್ನು ಬುಲೆಟ್ ಟ್ರೈನಿಂದ ಹಾಕೋಣ. ಯಾಕೆ ಹೇಳಿ? ಆ ಟ್ರ್ಯಾಕ್ ಹಾಕಬೇಕಂದ್ರೆ ಸ್ಟ್ರೈಟ್ ಲೈನ್ ಹಾಕಬೇಕು. ಅದಕ್ಕೆ ಎಲ್ಲರೂ ಇಂಜೆಕ್ಷನ್ ತರ್ತಾರಲ್ಲ. ಪ್ರತಿ ಅಂಗಡಿನೂ ನಂಗೆ ಬೇಡ, ನಂಗೆ ಇಷ್ಟ ಇಲ್ಲ, ನೀನು ಹಾಕ್ಬೇಡ, ಕೇಸ್ ಹಾಕ್ತೀನಿ. ಅದು ಕ್ಲಿಯರ್ ಆಗೋಷ್ಟು ವರ್ಷಗಳಾಗೋಗಿರುತ್ತೆ. ಆಗೋದೇ ಇಲ್ಲ. ಯಾವತ್ತಿಗೂ ನಾವು ಚೈನಾ ದೇಶದ ಥರ ಬುಲೆಟ್ ಸಿಸ್ಟಮ್ನ ತರೋಕ್ಕೆ ಸಾಧ್ಯನೇ ಇಲ್ಲ ಈ ದೇಶದಲ್ಲಿ. ಯಾವತ್ತಿಗೂ ಆಗಲ್ಲ ಅದು. ಬಟ್ ಬೇರೆ ರೀತಿ ಡೆವಲಪ್ಮೆಂಟ್ ತರ್ಬೋದು ಅಷ್ಟೇ. 1-2 ಎಕ್ಸಾಂಪಲ್ ಕೊಡಿ. ಪ್ರತಿಯೊಂದು ವಿಷಯದಲ್ಲೂ ಒಂದು ರಸ್ತೆ ಹಾಕೋದ್ರಲ್ಲಾಗ್ಬೋದು. ಇವತ್ತು ಎಷ್ಟು ಸಫರ್ ಮಾಡ್ತೀವಿ. ಇವಾಗ ನಾನು ಮನೆಯಿಂದ ಇಲ್ಲಿಗೆ ಬರೋದಕ್ಕೆ
ಒಂದು 25 ನಿಮಿಷ ಸೇವ್ ಮಾಡ್ಬೋದಿತ್ತು. ನನ್ನ ಕಾರ್ ಅಷ್ಟು ಗಡ 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 ಹಿಂಗೆ ಈ ಯಾವುದೋ ಹಳೆಯ ಕಾಲದ ಹಳ್ಳಿಗಳಲ್ಲಿ ಓಡಾಡ್ತಿರೋ ಎತ್ತಿನ ಗಾಡಿಗಳಲ್ಲಿ ಓಡಾಡ್ತಿರೋ ಫೀಲಿಂಗ್ ಇವತ್ತು ಬೆಂಗಳೂರಲ್ಲಿ ಬರ್ತಾಯಿದೆ. ಬೇಸಿಕ್ ವ್ಯವಸ್ಥೆಗಳನ್ನ ಸರಿ ಮಾಡಬೇಕು ನಾವು. ಅದಾದಮೇಲೆ ನಮ್ಮ ಬೇಸಿಕ್ ಈಗ ಒಂದು ರೋಡು, ಒಂದು ಡ್ರೈನ್, ಇನ್ನೇನು ಕೇಳ್ತಾರೆ ರೀ. ಅರ್ಬನ್ ಸೊಸೈಟಿ ಅಂತೂ ಬೇರೆ ಏನೂ ಕೇಳಲ್ಲ. ಒಳ್ಳೆ ರೋಡ್ ಹಾಕೋರು, ಒಳ್ಳೆ ಡ್ರೈನೇಜ್ ಸಿಸ್ಟಮ್ ಕೊಡು, ಮತ್ತು ಸಣ್ಣ ಪುಟ್ಟ ಫೆಸಿಲಿಟಿ ಕೊಡು ಅಂತ. ಬಟ್ ಅದೇ ರೂರಲ್ಲಿಗೆ ಬಂದರೆ ಇನ್ನೂ ತುಂಬ ಹೆಲ್ತ್ ಕೇರ್ ಬಹಳ ಮುಖ್ಯ. ಯಾಕೆಂದರೆ ಇವತ್ತು ನಾವೆಲ್ಲರೂ ಬೇಕಾ ಬೇಡವೋ ಬೇರೆ ಬೇರೆ ಹೆಲ್ತ್ ಸಮಸ್ಯೆಗಳಿಂದ ಒದ್ದಾಡ್ತಾ ಇದ್ದೀವಿ. ಆದರೆ ಏನಾಗ್ತಾಯಿದೆ, ಈಗ ನಾವು ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಬದುಕು ವಾಪಸ್ ಬರ್ತೀವಿ ಅನ್ನೋ ಗ್ಯಾರಂಟಿ ಯಾರಿಗಾರು ಒಬ್ರಿಗಾರು ಇದೆಯಾ? ಖಂಡಿತ ಇಲ್ಲ. ಪ್ರತಿಯೊಬ್ಬರಿಗೂ ಒಂದು ಭಯ ಇದೆ. ನಾವು ಸರ್ಕಾರಿ ಆಸ್ಪತ್ರೆ ಅಂದರೆ ಭಯ. ಆದರೆ ನೀವು ಡೆನ್ಮಾರ್ಕ್ ದೇಶದ ಒಂದು ಸಿಸ್ಟಮ್ ತೊಗೊಂಡ್ರೆ, ನೀವು ಆಳಾಗಿ ಅರಸಾಗಿ ಆ ದೇಶದ ರಾಜ ಕೂಡ, ಆ ದೇಶದ ಟಾಯ್ಲೆಟ್ ಕ್ಲೀನ್ ಮಾಡುವಂತಹ ಒಬ್ಬ ಪರ್ಸನ್ ಕೂಡ ಒಂದೇ ಹಾಸ್ಪಿಟ್ಲಿಗೆ ಹೋಗ್ತಾನೆ. ಯಾಕೆಂದರೆ ಆ ದೇಶದಲ್ಲಿ ಒಂದೇ ಹಾಸ್ಪಿಟ್ಲ್ ಇರೋದು. ಏರಿಯಾಗೆ ಕಮ್ಯುನಿಟಿ ಹಾಸ್ಪಿಟಲ್ಸ್ ಅಂತ ಮಾಡಿರ್ತಾರೆ. ನೀವು ಅದೇ ಹಾಸ್ಪಿಟ್ಲಿಗೆ ಹೋಗಬೇಕು. ನಿಮಗೆ ಬೇರೆ ಫೆಸಿಲಿಟಿ ಇಲ್ಲ. ಸರ್ಕಾರ ನಿಮಗೆ ಉಚಿತ ಮಾಡಿಬಿಟ್ಟಿರುತ್ತೆ ಪ್ರತಿಯೊಂದು. ಯಾಕಂದರೆ ನಿಮ್ಮ ಟ್ಯಾಕ್ಸೇಷನ್ ದುಡ್ಡಲ್ಲೇ ಅದನ್ನು ಕಟ್ ಮಾಡಿ ತೊಗೊಳ್ತಾರೆ. ಸೊ ಆ ರೀತಿ ಪ್ರತಿಯೊಂದಕ್ಕೂ ಸಿಸ್ಟಮ್ ಮಾಡಿದ್ದಾರೆ. ನಿಮ್ಗೆ ಗೊತ್ತಾ, ಒಂದು ಆಶ್ಚರ್ಯಕರವಾದ ವಿಷಯ, ಪೊಲೀಸಿಗೆ ಕೂಡ ಆ ದೇಶದಲ್ಲಿ ಫೈನ್ ಹಾಕ್ತಾರೆ. ಪೊಲೀಸರಿಗೆ? ಹೌದು. ಪೊಲೀಸ್ಗೆ ಹೆಂಗೆ ಫೈನ್ ಹಾಕ್ತಾರೆ ಅಂದರೆ, ನೀವು ಪಾರ್ಕಿಂಗಲ್ಲಿ ನಿಲ್ಲಿಸಿರ್ತೀರ ಗಾಡಿ, ಪೊಲೀಸ್ ಪಾರ್ಕಿಂಗ್ ಅಂದರೆ ಒಂದು ಜಾಗ ಇರುತ್ತೆ. ಓಕೆ. ಅಲ್ಲಿ ಬರೆದಿರ್ತಾರೆ ಇಷ್ಟು ನಿಮಿಷ ಮಾತ್ರ ನೀವು ನಿಲ್ಲಿಸ್ಬೋದು ಅಂತ. ಅಷ್ಟು ನಿಮಿಷಕ್ಕಿಂತ 1 ನಿಮಿಷ ಜಾಸ್ತಿ ನಿಲ್ಲಿಸಿದ್ರು ಫೈನ್ ಕಲೆಕ್ಟರ್ ಬಂದು ಫುಲ್ ವೀಡಿಯೋ ಮಾಡಿಬಿಟ್ಟು ಕಾರ್ದು ಪೊಲೀಸ್ ಎದುರುಗಡೆ ಅವನಿಗೆ ಚಲನ್ ಬರೆದು ಕೊಟ್ಬಿಟ್ಟು ಹೋಗ್ತಾನೆ. ಕಟ್ಟಲೇಬೇಕು ಫೈನ್ ಅವನು. ಒಬ್ಬ ಹಾರ್ಟ್ ನೋವು ಬಂತು ಅಂದ್ಬಿಟ್ಟು ಹಾಸ್ಪಿಟ್ಲ್ ಹತ್ರ ಬಂದು ಗಾಡಿನ ಪಾರ್ಕ್ ಮಾಡ್ತಾನೆ. ಹಾಸ್ಪಿಟ್ಲಿಗೆ ಇಳಿದೋಗ್ಬಿಡ್ತಾನೆ. ಅವನಿಗೆ ಅಲ್ಲಿ ಸರ್ಜರಿ ಆಗುತ್ತೆ. ಒಂದು 20 ದಿವಸ ಅವ್ನು 20-50 ದಿವಸ ಒಟ್ಟು ಹಾಸ್ಪಿಟ್ಲ್ ಇರ್ತಾನೆ. ಅವ್ನು ಮರ್ತೋಗ್ಬಿಡ್ತಾನೆ, ನಾನು ಕಾರ್ ಇಲ್ಲಿ ಪಾರ್ಕ್ ಮಾಡಿರೋದು. ಅವ್ನಿಗೆ ಎಷ್ಟು ಬಂದಿರ್ಬೋದು ಹೇಳಿ ಫೈನು? 45 ಲಕ್ಷ ಏನೋ ಬಂದಿತ್ತು ಅವನಿಗೆ. ಹೌದು, ಅದು ಓದಿದ್ದೆ, ಅಲ್ಲಿ ಹೋಗಿ ಕನ್ಫರ್ಮ್ ಕೂಡ ಮಾಡಿಕೊಂಡೆ. ಅವನಿಗೆ ಎಷ್ಟೋ ಲಕ್ಷ ಫೈನು. ಅದನ್ನು ಅವ್ನು ಕಟ್ಟೋಕ್ಕಾಗಿಲ್ಲ ಅಂತ ಕೋರ್ಟಲ್ಲಿ ಪ್ಲೀಡ್ ಮಾಡಿದಾಗ, ಈ ಥರ ಆರೋಗ್ಯ ಸಮಸ್ಯೆ ಅಂದರೆ ನೀವು ಬೇರೆ ಯಾರಿಗಾರು ಹೇಳ್ಬಿಟ್ಟು ಮಾಡಿಸ್ಬೇಕಾಗಿತ್ತು ಅಂತ ಹೇಳಿ, ಅದಾದಮೇಲೆ ಚೂರು ರಿಬೇಟ್ ಕೊಟ್ಟು ಪ್ರತಿ ತಿಂಗಳು ಸಂಬಳದಲ್ಲಿ ಅವನಿಗೆ ಕಟ್ ಮಾಡ್ಕೋತಾರೆ ಸರ್ಕಾರನೇ. ಕರಪ್ಷನ್ ಫ್ರೀ ಸೊಸೈಟಿ ನಾನು ನೋಡಿದ್ದು ಡೆನ್ಮಾರ್ಕಲ್ಲೇ. ಫಿನ್ಲ್ಯಾಂಡ್ ಕೂಡ ಬಹಳ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ಫಿನ್ಲ್ಯಾಂಡ್ ಕೂಡ ಹೋಗಬೇಕು ಅನ್ನೋ ಆಸೆ ಮನಸ್ಸಲ್ಲಿದೆ. ಬಟ್ ನಾವು ಅವರು ಹೋಲಿಕೆ ಮಾಡ್ಕೊಳಕ್ಕಾಗಲ್ಲ. ಬಟ್ ಇದು ಜನಸಂಖ್ಯೆ ಸಮಸ್ಯೆ ಅಲ್ಲ, ಇದು ಉದ್ದೇಶ ಸಮಸ್ಯೆ. ಉದ್ದೇಶ ಚೆನ್ನಾಗಿದ್ದರೆ ನಾವು ಏನು ಬೇಕೋ ಮಾಡ್ಬೋದು. ವಂಡರ್ಫುಲ್.